ಪ್ರೈಸ್ ಲಾರ್ಡ್ ಪ್ರಿಯರಾದ ದೇವ್ರ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ದೇವರ ಮಕ್ಕಳೇ, ಮುಂಜಾನೆ ಮತ್ತಿಗೋಸ್ಕರವಾಗಿ ಇಬ್ರಿಯ 11ನೇ ಅಧ್ಯಾಯ 9-10ನೇ ವಾಕ್ಯದಲ್ಲಿ ಅಬ್ರಾಮನು ವಾಗ್ದಾನ ಮಾಡಲ್ಪಟ್ಟ ದೇಶದಲ್ಲಿ ಪರದೇಶಿಯಂತೆ ಡೇರೆಗಳಲ್ಲಿ ವಾಸ ಮಾಡಿದನು. ದೇವರ ಮಕ್ಕಳೇ, ಇವತ್ತು ಈ ಸ್ಥಳವನ್ನು ಒಂದು ಸಣ್ಣ ಡೇರೆಯನ್ನು ಹಾಕಿಕೊಂಡು ಇರುವುದನ್ನು ಇದನ್ನು ವಾಗ್ದಾನ ಮಾಡಲ್ಪಟ್ಟ ದೇಶದಲ್ಲಿ ಕೂಡ ಅಬ್ರಾಮನು ದೇವರು ಆತನಿಗೆ ವಾಗ್ದಾನ ಮಾಡಿ, ಈ ದೇಶವನ್ನು ನಾನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ಕೂಡ ಆತನು ವಾಸ ಮಾಡುವಾಗ ಡೇರೆಯನ್ನು ಹಾಕಿಕೊಂಡು ವಾಸ ಮಾಡಿದನು. ದೇವರಿಗೆ ಸ್ತೋತ್ರ. ಇವತ್ತು ಅನೇಕ ದೇವರ ಮಕ್ಕಳು ಅವಿಗೆ ಡೇರೆಗಳ ಸ್ಥಿತಿಯಲ್ಲಿ ನಮ್ಮ ಸ್ಥಿತಿಗಳು ಜೀವಿಸುವಾಗಲೂ ವಿಶ್ವಾಸದಿಂದ, ಭರವಸೆಯಿಂದ ಸರ್ವಶಕ್ತನಾದ ದೇವರು ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನವು ನನಗಾಗಿ, ನನ್ನ ಸಂತತಿಗಾಗಿ ಬಂದಿದೆ ಎಂಬುದಾಗಿ ಹೇಳುವುದಾದರೆ, ನಂಬಿಗಸ್ತನಾದ ದೇವರು ವಾಗ್ದಾನ ಮಾಡಿದಾತನು ನಂಬಿಗಸ್ತನು, ತಕ್ಕ ಕಾಲದಲ್ಲಿ ವಾಗ್ದಾನವನ್ನು ನೆರವೇರಿಸುವ ದೇವರಾಗಿದ್ದಾನೆ. ಅಂಥ ದೇವರ ಮೇಲೆ ಭರವಸೆ ಬಿಟ್ಟು ಆತನ ಮೇಲೆ ವಿಶ್ವಾಸದಿಂದ ಅಬ್ರಾಮನ ಹಾಗೆ ದೇವರು ಇಂದಲ್ಲ ನಾಳೆ ತನ್ನ ವಾಗ್ದಾನವನ್ನು ನಮಗಾಗಿ, ನಮ್ಮ ಸಂತತಿಯಲ್ಲಿ ನೆರವೇರಿಸ್ತೇನೆ ಎಂಬುದಾಗಿ ನಿರೀಕ್ಷೆಯಿಂದ ಜೀವಿಸೋಣ. ಆತನ ನಾಮವನ್ನು ಮಹಿಮೆಪಡಿಸೋಣ. ಖಂಡಿತವಾಗಿ ನಂಬಿಗಸ್ತನಾದ ದೇವರು ವಾಗ್ದಾನ ಮಾಡಿದ ಸ್ಥಳದಲ್ಲಿ ಇವತ್ತು ಅದ್ಭುತವಾದ ದೇಶವನ್ನು ಹೇಗೆ ಆತನ ಸಂತತಿಯವರಿಗೆ ನಿರ್ಮಿಸಿಕೊಟ್ಟಿದ್ದಾನೋ, ಹಾಗೆ ನಮಗೂ ಕೂಡ ಆತನು ವಾಗ್ದಾನ ಮಾಡಿದ ಮೇಲುಗಳನ್ನು, ಶುಭಗಳನ್ನು ತಂದು ತನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳುವ ಒಳ್ಳೆಯ ದೇವರಾಗಿದ್ದಾನೆ. ಆತನ ಮೇಲೆ ಭರವಸೆ ಜೀವಿಸೋಣ. ದೇವರು ನಿಮ್ಮನ್ನು ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.